ಆದ್ರೇನೆ ಜಾತ್ರೆ ಸಖತ್ತಾಗೋದು. ಇದನ್ನ ನೋಡು, ನೀವಿಬ್ರು ಕಾಲ್ಕಿ ತೋಡೋಬೇಡಿ. ಎಲ್ಲರ ಮೇಲೂ ಒಂದು ಗಮನ ತಿಳಿತ. ಇಲ್ಲಿ ಸರ್ ಗಾಡಿಯ ನೋಡ್ತಿದ್ರೆ ಬ್ಯಾಂಕಲ್ಲಿರೋ ಎಂಟಿ ಅಲ್ಲ ಎಂಟಿ. ಎಕ್ಸ್ಕ್ಯೂಸ್ ಮೀ, ಏನು ನೀನ್ ಏನು ಹೇಳಕ್ ಬಂದಿದ್ಯಾ ಅಂದ್ರೆ, ನಾನೊಬ್ಬ ಕೊಳ್ಳೆ ಹೊಡಿಯೋನು, ಬ್ಯಾಂಕ್ ನ ಕೊಳ್ಳೆ ಹೊಡಿಯಕ್ ಬಂದಿದ್ದೀನಿ ಅಂತ. ಇದನ್ನ ಓದ್ಬಿಟ್ಟು ಯಾವುದೇ ರೀತಿ ರಿಯಾಕ್ಷನ್ ಅನ್ನ ತೋರಿಸ್ದೆ ನಾನು ಕೇಳಿರೋ 3 ಲಕ್ಷ ರೂಪಾಯಿನ ಬಂಡಲ್ ಕಟ್ಬಿಟ್ಟು ಕೊಡು ಅಂತ. ಇಲ್ಲ ಅಂದ್ರೆ ಪಿಸ್ತೂಲಿಂದ ಸುಟ್ಟು ಬಿಡ್ತೀನಿ. ಅದೇ ತಾನೇ? ಗೊತ್ತಾಯ್ತಾನೆ. ಅದಕ್ಕೆ ಯಾಕೆ ಪಕ್ಕದಲ್ಲಿ ಡಿಸ್ಕಷನ್? ಓದಿದ್ದನ್ನ ತಿಳ್ಕೊಂಡು ಕೊಡೋ ದಾರಿ ಹುಡುಕು. ಅದೆಲ್ಲ ಓಕೆ ಸರ್, ಆದ್ರೆ ಪೂರ್ತಿ ತಪ್ಪಾಗಿ ಬರ್ದಿದ್ದೀರಾ. ತಪ್ಪಾಗ ಏನಂತ? ಒಳ್ಳೆ ಹೊಡಿಯೋನ್ನ ಒಳ್ಳೆಯವನು ಅಂತ ಬರ್ದಿದ್ದೀರಾ, ಬ್ಯಾಂಕ್ಗೆ ಬೇಕು ಅಂತ ಬರ್ದಿದ್ದೀರಾ. ಅಯ್ಯಯ್ಯೋ, ಒಳ್ಳೆ ಹೊಡಿಯಕ್ ಬಂದಿದ್ದನ್ನ ಸುಣ್ಣ ಹೊಡೋದಕ್ ಬಂದಿದ್ದೀನಿ ಅಂತ ಬರ್ದಿದ್ದೀರಾ. ಸುಣ್ಣ ಹೊಡಿಯಕ್ಕಂತ ರಿಯಾಕ್ಷನ್ ಅಂತ ಬರೆಯೋದಿಕ್ಕೆ ರೀಲ್ ಆಂಟಿ ಅಂತ ಬರ್ದಿದ್ದೀರಾ. ರೀಲ್ ಆಂಟಿ ಅಂದ್ರೆ ಯಾರು ಗೊತ್ತಾ? ಯಾರು? ಪಕ್ಕದಲ್ಲಿ ಮಲ್ಲಿಗೆ ಹೂ ಮುಡ್ಕೊಂಡು ಕೂತಿದ್ದಾಳಲ್ಲ ಮಲ್ಲಿಕಾ, ಅವಳೇ ರಿಯಲ್ ಆಂಟಿ. ದುಡ್ಡು 3 ಲಕ್ಷ ರೂಪಾಯಿನ ಬಂಡಲ್ ಕಟ್ಕೊಡಿ ಅನ್ನೋದಕ್ಕೆ ಬೋಂಡಾ ಕಟ್ಕೊಡಿ ಅಂತ ಬರ್ದಿದ್ದೀರಾ. ಬೋಂಡಾ ತರೋದಕ್ಕೆ ನಾನು ಎಲ್ಲಯ್ಯ ಹೋಗ್ಲಿ, ನಾನೇನ್ ಬೋಂಡಾ ಬಜ್ಜಿ ವ್ಯಾಪಾರನ ಮಾಡ್ತಾ ಇದ್ದೀನಿ. ಆಮೇಲೆ ತುಪಾಕಿ ಅಂತ ಬರೆಯೋದಕ್ಕೆ ತಪಾಕಿ ಅಂತ ಬರ್ದಿದ್ಯಾ. ಯೋ, ಬರಿಬೇಕಾದ್ರೆ ತುಪಾಕಿನೋ ತಪಾಕಿನೋ ಅಂತ ಬರ್ತಿರ್ಬೋದಯ್ಯ, ಆದ್ರೆ ರಿಯಲ್ ಆಗಿ ಒರಿಜಿನಲ್ ತುಪಾಕಿ ತಂದಿದ್ದೀನಿ. ನೋಡ್ತೀಯಾ? ನೋಡು, ಇಲ್ಲೋಡು ಹೆಂಗೈತೆ ಅಂತ. ಅದೊಂದ್ ಕಡೆ ಇರ್ಲಿ ಸಾರ್. ಇರ್ಲ, ನೀವು ಲೆಟರ್ ಕೊಟ್ಟು ಲೀಗಲ್ ಆಗಿ ತಾನೇ ತಗೊಳಕ್ ಬಂದಿದ್ದೀರಾ. ಲೀಗಲ್ ಆಗಿ ತಾನೇ ಮೂವ್ ಆಗುತ್ತೆ. ಈ ತರ ತಪ್ಪಾಗಿ ಬರ್ಕೊಂಡ್ ಬಂದ್ರೆ ಹೇಗ್ ಸ್ಯಾಂಕ್ಷನ್ ಮಾಡಕ್ಕಾಗತ್ತೆ? ಹೋಗಿ ತಿರ್ಗಾ ಸರಿಯಾಗಿ ಬರ್ಕೊಂಡ್ ಬನ್ನಿ, ಹೋಗಿ. ಯೋ, ಏನು ನಾನು ಗನ್ನ ಇಟ್ಕೊಂಡು ಅಷ್ಟೊಂದು ಟೆರರ್ ಆಗಿ ಮಾತಾಡ್ತಿದ್ದೀನಿ, ಒಂದ್ ಸ್ವಲ್ಪನೂ ಅಳ್ಳಾಡ್ದೆ ಅಲ್ಲಿಂದ ಇಲ್ಲಿಗೆ ಬರ್ತಿದ್ಯಾ? ನನ್ನ ಬಗ್ಗೆ ನಿಂಗೆ ಗೊತ್ತಿಲ್ಲ, ಇವ್ರ ಹತ್ರ ಕೇಳಿ ನೋಡು. ಒಳಗಿರೋ ಮುಖನ ಒಂದ್ಸರಿ ನೋಡ್ದೆ ಅನ್ಕೋ, ನೋಡ್ತೀಯೋ? ಆ ತುಪ್ಪಾಕಿ ವಿಷಯ ಎಲ್ಲ ಇರ್ಲಿ ಸರ್, ಇದನ್ನ ಸರಿಯಾಗಿ ಬರ್ದೇ ಇಲ್ವಲ್ಲ. ಅದ್ರ ಬಗ್ಗೆ ನಾವಿಬ್ರು ಮಾತಾಡ್ ಮುಗ್ಸದ್ವಲ್ಲ. ಬರೆಯೋದ್ರಲ್ಲಿ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ. ಅದಕ್ಕೆ ಏನಾದ್ರೂ ಡಿಸ್ಕೌಂಟ್ ಮಾಡಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಬಿಟ್ಟು ಕಾಸು ಕೊಟ್ಟು ಕಳಿಸ್ಬೇಕು. ಯಾಕೆ ಹಿಂಗ್ ಚಿತ್ರಹಿಂಸೆ ಕೊಡ್ತಿದ್ಯಾ? ಸರ್, ನಮ್ಮ ಬ್ಯಾಂಕ್ ಅಲ್ಲಿ ಚೆಕ್ ಅಲ್ಲಿ ಒಂದು ಚಿಕ್ಕ ಸೈನ್ ಅಲ್ಲಿ ಪ್ರಾಬ್ಲಮ್ ಇದ್ರು ಅದನ್ನ ಹಾಗೆ ವಾಪಸ್ ಮಾಡ್ಬಿಡ್ತೀವಿ. ಅದನ್ನ ಬ್ಯಾಂಕಿನ ರೂಲ್ಸ್ ನೋಡಿ. ನಾನು ನಿಮ್ಗೊಂದು ಐಡಿಯಾ ಹೇಳ್ತೀನಿ, ಅದು ನಿಮಗೂ ಒಳ್ಳೇದು ನನಗೂ ಒಳ್ಳೇದು. ಹೋಗಿ ಒಂದು ಒಳ್ಳೆ ಲಾಯರ್ ನೋಡಿ ಡ್ರಾಫ್ಟ್ ಹಾಕ್ಸ್ಕೊಂಡ್ ಬಂದು ನಾನು ಸ್ಯಾಂಕ್ಷನ್ ಮಾಡ್ತೀನಿ. ನಾನು ನೋಡು ಕರೆಕ್ಟ್ ಆಗಿ ಒಂದ್ಸರಿ ನೋಡ್ಕೋ. ನನ್ನ ಕಣ್ಣು ಅವಾಗಿಂದ ಕೆಂಡ ತರ ಸಿಡಿತಾನೆ ಇದೆ. ಕೋಪ ಏನಾದ್ರೂ ದಿಢೀರ್ ಅಂತ ಬಂದು ಎಲ್ಲರನ್ನೂ ಒಂದ್ಸರಿ ಗುಂಡೆ ಚಾಯ್ದೆ ಅಂತ ಅನ್ಕೋ, ಬ್ಯಾಂಕ್ಗೆ ಫೈರ್ ಆಗ್ಬಿಡುತ್ತೆ. ಅಲ್ಲಿ ನೋಡು, ಹೆಣ್ಮಕ್ಳೆಲ್ಲ ಕೆಲಸ ಮಾಡ್ತಾರೆ. ಒಬ್ಬ ಮನುಷ್ಯನ ಕುದಿಯೋ ತರ ಮಾಡಿ ಸಮಸ್ಯೆ ಎಲ್ಲ ಮಾಡಬೇಡ. ಒಂದು ಭಕ್ತಿ ಮಾರ್ಗದಿಂದ ನಿಷ್ಠೆಯಿಂದ ಕೇಳ್ತಾ ಇದ್ದೀನಿ, ಒರಿಜಿನಲ್ ಗನ್ಗೂ ಒಂದ್ ಮರ್ಯಾದೆ ಬೇಡವೇನೆಯ? ಅಯ್ಯಯ್ಯಯ್ಯ, ಯೋ ಸಾರ್ಗೆ ಸರಿಯಾದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗೊತ್ತಿಲ್ಲ. ಹೋಗಿ ಹೇಳ್ಕೊಂಡು ಕರ್ಕೊಂಡ್ ಬನ್ನಿ. ಬಾರಣ ಹೋಗೋಣ, ಬನ್ನಿ ಹೋಗೋಣ. ಕೊಳ್ಳೆ ಹೊಡಕ್ ಬಂದಿರತ್ತೆ, ಕೊಳ್ಳೆ ಹೊಡೆಯಕ್ಕೆ ನಿಲ್ರಯ್ಯ. ಯಾಕೆ ನಾನು ಒಬ್ಬನ ಬಿಟ್ಟು ಬರ್ತಿದ್ದೀರಾ? ಏನಣ್ಣ ನೀನು ಸರಿಯಾಗಿ ಬರ್ದಲೆ ತಪ್ಪಾಗಿ ಬರ್ತಿದ್ದೀರಾ. ಮುಖನೂ ಕದರಾಗಿ ಇಟ್ಕೊಂಡೋಗ್ ಬಂದಿಲ್ಲ, ಅದನ್ನು ತಪ್ಪಾಗಿ ಇಟ್ಕೊಂಡಿದ್ದೀರಾ. ರಗಡಾಗಿ ಇಟ್ಕೊಂಡಿದ್ದೀನಿ ಕಣ್ರಯ್ಯ. ಸರ್, ಬರ್ತಾ ನಿಮ್ ಮುಖ ಮೂಗಿಲಿ ತರ ಆಗಿದ್ಯಾ? ಏನ್ಲೇ
ಒಳ್ಳೆ ಮರ್ಗುಬೆ ತರ ಮುಷ್ಟಿ ಇಟ್ಕೊಂಡು ನೀನ್ ನನ್ನ ಬಗ್ಗೆ ಹೇಳ್ತಿದ್ಯಾ? ಮುಸುಡಿಗಿಟ್ಟೆ ಅಂತಂದ್ರೆ ಎಲ್ಲ ಉದುರು ಹಲೋ, ಈ ಸ್ಲಿಪ್ ಅನ್ನ ಮೇಲೆ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ರೆ ಬೇಗ ಹೋಗಿ ಬೇರೆದನ್ನ ಬರ್ಕೊಂಡು ಬನ್ನಿ, ನಾನು ಹೋಗಿ ತಿಂಡಿ ತಿನ್ಕೊಂಡು ಬರ್ತೀನಿ. ನೋಡ್ದೆ ಅಣ್ಣ ಎಷ್ಟು ಡೀಸೆಂಟ್ ಆಗಿ ನಡ್ಕೊಂತ ಇದಾರೆ. ನಾವು ಕರೆಕ್ಟಾಗಿ ಬರ್ಕೊಟ್ಟಿದ್ರೆ ದುಡ್ಡು ಕೊಡ್ದಲೇ ಇರ್ತಿದ್ರಾ? ತಪ್ಪುನ ನಮ್ ಕಡೆ ಇಟ್ಕೊಂಡು ಅವ್ರದ್ದು ತಪ್ಪು ಅಂತ ಹೇಳೋದು ತಪ್ಪು ಸರ್. ನ್ಯಾಯ ಅವ್ರ ಪಕ್ಕ ಇದೆ. ನ್ಯಾಯ ಅವನ್ ಪಕ್ಕದಲ್ಲಿದ್ಯಾ? ಆಮೇಲೆ ಸರ್, ಒಂದು ಮುಖ್ಯವಾದ ವಿಷಯನ ಹೇಳೋದನ್ನೇ ಮರ್ತ್ಬಿಟ್ಟೆ. ಏನದು? ಬ್ಯಾಂಕು 1 ಗಂಟೆ ತನಕ ಅಷ್ಟೇ. ಅಷ್ಟಲ್ಲಿ ಹೋಗಿ ಬರ್ಕೊಂಡ್ ಬಂದ್ರೆ ಇವತ್ತೇ ದುಡ್ಡಾಗತ್ತೆ. ಇವತ್ತೇನಾದ್ರೂ ಬಿಟ್ಬಿಟ್ರೆ ನಾಳೆ ರಜಾ, ನಾಡಿದ್ದು ರಜಾ, ಅದಾದ್ಮೇಲೆ ಬ್ಯಾಂಕ್ 5 ದಿನ ಸ್ಟ್ರೈಕು. ನಿಮ್ ಒಳ್ಳೆತನಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಇವತ್ತು 1 ಗಂಟೆನಾದ್ರೂ ಮಿಸ್ ಮಾಡ್ಕೊಂಡ್ರೆ 1 ವಾರ ಮುಂದಕ್ಕೆ ಹೋಗ್ಬಿಡುತ್ತೆ. ಸರಿನಾ? ಹೋಗಿ ಆದಷ್ಟು ಬೇಗ ಬಂದ್ಬಿಡಿ. ಇವ್ ನಮ್ಮನ್ನ ಹೊಸ ಆಂಗಲಲ್ಲಿ ಡೀಲ್ ಮಾಡ್ತಾವನೆ. ಏಯ್, ಇವ್ ನಂಬಿ ಈ ಒಂದು ಬ್ಯಾಂಕ್ ಅಲ್ಲಯ್ಯ, ಇವ್ ನಂಬಿ ಬೇರೆ ಬ್ಯಾಂಕ್ ಯಾವ್ದಕ್ಕೆ ಹೋದ್ರು ಸರಿ, ಸರ್ವ ದೇಶ ತೀವ್ರವಾದಿ ಬಂದ್ರು ಸರಿ, ಸರ್ವ ಸಾಧಾರಣವಾಗಿ ಬಗೆಹರಿಸ್ತಾರೆ. Brother, ಇನ್ನೊಂದು ವಿಷಯ ಅಯ್ಯೋ, ಅಯ್ಯೋ, ಇಲ್ಲೇ ಸಿಕ್ಕಾಡ್ತಾನೆ. ನನಗೆ ನನ್ನ ಬಿಟ್ಬಿಡಯ್ಯ. ಅಯ್ಯೋ, ಅಯ್ಯೋ, ಎಂತ ಒಬ್ಬ manager ಇರ್ತಾನೆ ಅಂತ ಗೊತ್ತಿಲ್ದೆ ಹೇಗೆ ಗೊತ್ತಾಗಲ್ಲ. ಸ್ವಾಮಿ! ಅಣ್ಣ ಏನಣ್ಣ, ಕಳ್ತನ ಮಾಡೋದ್ ಜಾಗದಲ್ಲಿ ಕಳ್ತನ ಮಾಡೋದ್ ಬಿಟ್ಟು ಈ ಪೊಲೀಸ್ ಅಧಿಕಾರಿ ಫೋಟೋನೇ ನೋಡ್ತಾ ಇದ್ಯಾ? ನಾನು ಕಳ್ಳ ನನ್ ಮಗ ಆಗೋದಕ್ಕೆ ಈ ನನ್ನ ಮಗನೇ ಕಾರಣ. ಇಲ್ಲಿ ಸರ್ ಏನ್ ಹೇಳ್ತಾ ಇದ್ದೀರಾ? ನಿಜನಾ? ಪೊಲೀಸ್ ಸೆಲೆಕ್ಷನ್ ಆಗ್ಬೇಕು ಅಂತ ಹುಚ್ಚಲ್ ಹೋದ ನನ್ನ ಎದೆ ಅಗಲ 1 ಇಂಚು ಕಮ್ಮಿ ಇದೆ ಅಂತ ಕಿಚ್ಚು ಹುಟ್ಟಿಸಿ ಈ ರಚ್ಚ ಮನ್ಸಿಗೆ ಕೊಚ್ಚಾಕ್ಬಿಟ್ಟ ಕಣಯ್ಯ ಇವನು. ಹಂಗಂದ್ರೆ ನಿಮ್ ಜೀವನ ಜೊತೆ ಆಟ ಆಡಿದ್ದು ಈ ಪೊಲೀಸೇನಾ? ಹೌದು, ಅದಕ್ಕಾಗಿ ನಾನು ಪೊಲೀಸ್ ಆಗ್ಬೇಕು ಅನ್ನೋ ಹುಚ್ಚುತನದ ನನ್ನ ಮೂಳೆಯಿಂದ ರೊಚ್ಚಿಗೆದ್ದು ನಾನು ಕಳ್ತನ ಮಾಡ್ಬೇಕು ಅಂತ ಈ ಅಧಿಕಾರಿ ಮನೆಗೆ ಬಂದಿದ್ದೀನಿ ಇವತ್ತು. ಈ ಮನೆನ ಬಾಳಿಯಲ್ಲಿ ನೆಗ್ದಂಗೆ ಎಲ್ಲಾನು ಗುಡಿಸ್ಕೊಂಡಾತ್ರ ಮಾಡಿ ನಡು ಬೀದಿಯಲ್ಲಿ ಇವನು ಬರ್ಮೋಡ ಹಾಕೊಳ್ಳೋವರೆಗೂ ನಂಗೆ ಸಮಾಧಾನ ಇಲ್ಲ. ಅಣ್ಣ, ಏನೇ ಆಗಿದ್ರು ಒಬ್ಬ ಪೊಲೀಸ್ ಅಧಿಕಾರಿ ಮನೆಗೆ ಬಂದಿದೀವಲ್ಲ, ನೀನೊಬ್ಬ ಸಿಂಹ ಕಣ್ಣಣ್ಣ. ಏಯ್, ಈ ಇಲ್ಲಿ ಸಾಧಾರಣವಾದ ಸಿಂಹ ಅಲ್ಲ ಕಣೋ, ಇದು ಒಂದು ಶೇವಿಂಗ್ ಮಾಡ್ಕೊಂಡಿರೋ ಸಿಂಹ. ಶೇವಿಂಗ್ ಮಾಡೋ ಸಿಂಹನ? ಸಿಂಹಕ್ಕೆ ಶೇವಿಂಗ್ ಮಾಡಿದ್ರೆ ಅಸಹ್ಯವಾಗಿರತ್ತ ಕಣ್ಲ. ರೈಮಿಂಗ್ ಏನೋ ಚೆನ್ನಾಗೈತೆ, ಮೀನಿಂಗ್ ಮಿಸ್ ಆಗ್ತೈತೆ ಕಣ. ಆಯ್ತಾಯ್ತು, ಬೇಗ ಎಲ್ಲ ಎತ್ಕೊಳ್ಳಿ ಬನ್ನಿ. ಏನ್ ಮಾಡಿದ್ರು ಅಲ್ಲೇ ಕಳಿಸ್ಕೊಂಡಿದ್ಯಾ? ಬಾರು, ಹೋಗು, ಈ ಕಡೆ ಬಾರು, ನಡಿಯೋ. ಏನು ಕಾರ್ ಬರೋ ಶಬ್ದ ಕೇಳಿಸ್ತಿದೆ? ಯಾರಾದ್ರೂ ಪೊಲೀಸ್ ಅಧಿಕಾರಿ ಬಂದ್ಬಿಟ್ರಾ? ಬೇರೆ ಪೊಲೀಸ್ ಬರ್ತಾರೆ ಕಣ. ಅಳ್ಳಾಡ್ಬೇಡ, ಇದೆಲ್ಲ ಎಲ್ಲೆಲ್ಲಿತ್ತು ಅದನ್ನು ಹೋಗಿಡ್ರಯ್ಯ. ನಾನು ಅದುವರೆಗೂ ನಾನೇ ಸಮಾಧಾನ ಮಾಡ್ತೀನಿ. ನೀನು ಹೆಂಗೆ ಸಮಾಧಾನ ಮಾಡೋದು ಗೊತ್ತಿಲ್ವೇ? ಇವನು ಬೇಗ ನೋಡ್ತಿದ್ರು ಒಳಗಡೆ ನುಗ್ಗಿ ಬರೋ ತರ ಇದ್ದಾನೆ. ಸರ್, ಏನ್ ಬೇಕು ನಿಮ್ಗೆ? ಮನೆ ಅವ್ರು ಖಾಲಿ ಮಾಡಿ ಬೇರೆ ಮನೆಗೆ ಹೋಗಾಯ್ತು ಸರ್. ಇಲ್ಲ, ಖಾಲಿ ಮಾಡ್ಕೊಂಡು ಈ ಮನೆಗೆ ಬಂದ್ರು ಅಂತ ಹೇಳಿದ್ರು. ನೋ, ಯುವರ್ ಮಿಸ್ಟೇಕ್. ಈ ಮನೆನೇ ಖಾಲಿ ಮಾಡಿ ಅವರು ಹೊಸ ಮನೆಗೆ ಹೋಗಿದ್ದಾರೆ. ಇಲ್ಲ ಸರ್, ನನಗೆ ಏನಂತ ಹೇಳಿದ್ರು ಅಂದ್ರೆ, ಸರ್, ನಾವೇ ಫ್ಯಾಮಿಲಿ ಜೊತೆನಲ್ಲಿ ಬಂದು ಗಣಪತಿ ಹೋಮನ ಮಾಡ್ತಾ ಇದೀವಿ. ಬೆಳಗ್ಗೆಯಿಂದನೂ ಈ ತರ ಬಂದು ಒಬ್ಬೊಬ್ಬರೇ ತೊಂದರೆ ಕೊಡ್ತಾ ಇದ್ರು ಅಂದ್ರೆ ನಾವು ಹೆಂಗೆ ಹೋಮನ ಮುಗಿಸೋದು? ಹಾಲ್ನ ಕುದಿಸಿ ಹೆಂಗ್ ಕುಡಿಯೋದು? ಸಾರಿ ಸರ್. ಇಲ್ಲ ಅಂದ್ರೆ ಹಾಲೆ ಹಳ್ಸೋಗ್ಬಿಡುತ್ತೆ. ಮೊದ್ಲು ಎಲ್ಲಿಂದ ತೊಲಗಿ ಸರ್. ಹೌದು, ಮಾಡೋದೆಲ್ಲ ಮಾಡ್ಬಿಟ್ಟು ಸಾರಿ ಸರ್, ಮೇರಿ ಸರ್, ಗಾರಿ ಸರ್. ಅವ್ರ ಫೋಟೋ ಇಲ್ಲಿದೆಯಲ್ಲ, ಅದು ತಗೊಂಡೋಗೋದಕ್ಕೆ ಮರ್ತು ಬಿಟ್ರು ಸರ್. ಮರ್ತೋಗ್ಬಿಟ್ಟಿದ್ದಾರೆ ಸಾರ್, ಮರ್ತೋಗ್ಬಿಟ್ರು ಸರ್. ಟಾರ್ಚರ್ ಮೀ, ಒಂದೇ ಟಿಪಿಕಲ್ ಟಾರ್ಚರ್. ಮನೆ ಮಾಡೋದಕ್ಕೆ ಆಗ್ತಿಲ್ಲ. ಹೋಗಿ. ಹಿಂದೆ ಏನ್ ಶಬ್ದ? ಅದು ನನ್ನ ವೈಫ್ ಹಾಲ್ ಕಾಯಿಸ್ತೋಳೆ ಸರ್. ಹುಷಾರಮ್ಮ, ಹುಷಾ. ಎರಡು ವಯಸ್ಸು ಸಾರ್, ನನ್ ಕಿವಿಗೆ 2 ಹೂವ. ಅದಕ್ಕೆ ನನಗೆ 2 ಸಂಸಾರ. ಒಂದು ಉಷಾ, ಇನ್ನೊಂದು ತ್ರಿಷಾ. 2 ಎತ್ತನ್ನ ಒಂದೇ ಗಾಡಿಲಿ ಓಡಿಸ್ತಿದ್ದೀನಿ. ಓಕೆನಾ ಸರ್? ಇದಕ್ಕೂ ಮೇಲೆ ನಿಮ್ಗೆ ಏನಾದ್ರು ಬೇಕಾ? ಛೇ, ಇದೆಲ್ಲ ನನಗೆ ಬೇಕಾಗಿಲ್ಲ ಬಿಡಿ. ಹಂಗಂದ್ರೆ ಓಕೆ ಅಲ್ವೋ? ಓಕೆ, ಸಾರಿ ಸಾರ್. ಅವ್ರು ಏನಾದ್ರೂ ಸಿಕ್ಕಿದ್ರೆ ಅಡ್ರೆಸ್ ಕೊಡಿ, ಮನೆ ಎದುರುಗಡೆ ಬೋರ್ಡ್ ಹಾಕ್ತೀನಿ. ಒಳ್ಳೆ ಶಿವ ಪೂಜೆನಲ್ಲಿ ಕರಡಿ ಬಂದಂಗೆ ಬರ್ತಾರೆ.
ಇವ್ರು ಕೊಡೋ ಟಾರ್ಚರ್ ಇಂದ ಬುಡದಿಂದ ಗಿಡದವರೆಗೂ ಎಲ್ಲಾನು ಅಳ್ಳಾಡ್ತಾ ಇದೆ. ಸರ್ ಏನ್ ಮೋಹನ್ ರಾಜ್, ಏನ್ ಈ ಕಡೆ? ಹೇಗಿದ್ದೀರಾ? ಗುಡ್. ನಿಮ್ಮನ್ನ ನೋಡಕ್ಕೆ ಬಂದೆ. ಅರೆ, ನಾನು ನೋಡ್ಬೇಕು ಅಂದ್ರೆ ಮನೆಗೆ ಬರ್ಬೇಕಾಗಿತ್ತಲ್ಲ. ಮನೆ ಹತ್ರನೇ ಹೋಗಿದ್ದೆ ಸರ್, ನೀವು ಖಾಲಿ ಮಾಡಿದ್ರಂತಲ್ಲ. ಅಲ್ಲಿ ಖಾಲಿ ಮಾಡಿ ಬೇರೆ ಮನೆಗೆ ಬಂದಿದ್ದೀನಲ್ಲ. ಸರಿ ಸರ್, ಬೇರೆ ಮನೆಗೆ ಹೋದ್ರೆ ಹೇಳ್ಬೋದಾಗಿತ್ತಲ್ವಾ? ಏನಯ್ಯ ನೀನು ಅಲ್ಲಿಗೆ ಬಂದಿರೋದು ಮುಂಚೆ ಹೇಳಿದ್ದೀನಲ್ಲ. ಏನ್ ಸರ್ ಕನ್ಫ್ಯೂಸ್ ಮಾಡ್ತಾ ಇದೀರಾ? ಇವಾಗ ನೀವು ಯಾವ ಮನೇಲಿ ಇದ್ದೀರಾ? ಅದೇ ಹೊಸ್ತಾಗ್ ಬಂದಿದ್ದೀರಲ್ಲ ಆ ಮನೆ ಬಗ್ಗೆ ಹೇಳ್ತಾ ಇರೋದು ನಾನು. ಅಯ್ಯೋ, ಆ ಮನೇನ ಯಾವ ಮನೆ ಎಂದಿದ್ದು? ಬೈಲಪ್ಪ ಸರ್ಕಲ್ಲು 23ನೇ ಕ್ರಾಸು ಟೆಂಪಲ್ ಪಕ್ಕದಲ್ಲೇ. ಹಿಂಗೆ ಸ್ಟ್ರೈಟ್ ಆಗಿ ರೈಟ್ ತಗೊಂಡ್ರೆ ಅಲ್ಲೇ ನಮ್ಮ ಮನೆ ಇರೋದು. ಸರ್, ನಾನು ಆ ಮನೆಗೆ ಹೋಗಿದ್ದೆ ಸರ್. ನೀವು ಖಾಲಿ ಮಾಡ್ಕೊಂಡು ಹೋಗಿದ್ದೀರಾ ಅಂತ ಇನ್ನೊಬ್ಬ ಯಾರೋ ಬಂದು ಹಾಲು ಕುಸ್ತಾ ಇದ್ದಾನೆ ಸರ್. ಏನ್ ಹೇಳ್ತಿದ್ಯಾ? ನಮ್ಮನೆಗೆ ಬಂದು ಇನ್ನೊಬ್ಬ ಹಾಲು ಕೂತಿದ್ದೀನ? ಅಯ್ಯೋ ಅಯ್ಯೋ, ಏನಿದು? ಯಾವನು ನಮ್ಮನೆಗೆ ಬಂದು ಹಾಲು ಕೂಸ್ತಾರೋ? ಅಯ್ಯೋ ದೇವ್ರೆ, ಮೇಲೆ ಅಯ್ಯೋ ಮೇಲ್ ಬೇರೆ ಬಾಗಿಲು ತೆಗ್ದಿದೆ. ನನ್ನ ಫೋಟೋ ಒಂದು ಬಿಟ್ಟು ಮನೇಲಿರೋ ಎಲ್ಲ ವಸ್ತುಗಳನ್ನೂ ತುಂಬ್ಕೊಂಡು ಹೋಗ್ಬಿಟ್ಟಿದಲ್ಲಪ್ಪ. ಅಯ್ಯೋ, ಹಿಂದೆ ಬಾಗ್ಲಲ್ಲಿ ಹೋಗಿದ್ದಾರೆ. ಹೊಡಿರಿ ಸರ್, ಹೊಡಿರಿ. ಅಲ್ಲೇ ಇಟ್ಕೊಂಡು ಹೊಡಿಬೇಕು ತಾನೆ. ಅದ್ ಯಾಕೆ ಒಬ್ಬನಿಗೆ ಕರ್ಕೊಂಬಂದು ಹೊಡಿತೀರ ಸರ್? ನೀವು ಹೊಡಿಯೋದಕ್ಕೂ ಒಂದು ಕಾರಣ ಇದೆ ಸರ್. ಅದೇ ತರ ಕಳ್ತನ ಮಾಡಕ್ಕೂ ನಂಗೊಂದು ಕಾರಣ ಇದೆ. ಏನ್ ಕಾರಣ ಅಂತ ಚಶ್ಮಾನ ತೆಗೆದು ಕಣ್ಣಲ್ಲೇ ಕೇಳ್ತಿದ್ದೀರಾ. ಹೇಳ್ತೀನಿ ಕೇಳಿ ಸರ್. ನಾನು ನಿಮ್ ತರಾನೇ ಪೊಲೀಸ್ ಆಫೀಸರ್ ಆಗ್ಬೇಕು ಅಂತ ಆಸೆ ಪಟ್ಟೆ ಸರ್. ಅದು ಸಿಗ್ಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ಮಿನಿ ಕಾನ್ಸ್ಟೇಬಲ್ ಆಗ್ಬೇಕು ಅಂತ ಆಸೆ ಪಟ್ಟೆ ಸರ್. ಅದಕ್ಕೋಸ್ಕರ ನಾನು 1000 ಮೊಟ್ಟೆನ ತಿಂದು ಇರೋ ಬರೋ ಹಾಲನ್ನ ಹಾವಿನ ತರ ನಾನು ಕುಡಿದು ದೇಹನ ರೆಡಿ ಮಾಡ್ಕೊಂಡು ಪೊಲೀಸ್ ಸೆಲೆಕ್ಷನ್ ಹೋದೆ ಸರ್. ಆದ್ರೆ ಆ ರಿಟೈರ್ಡ್ IG ರಂಗನಾಥ ಏನ್ ಮಾಡಿದ್ರು ಗೊತ್ತಾ ಸರ್? ನನ್ನ ಎದೆಯಲ್ಲಿ 1 ಇಂಚ್ ಕಮ್ಮಿ ಇರೋದಕ್ಕೆ ನನ್ನ ರಿಜೆಕ್ಟ್ ಮಾಡಿಬಿಟ್ರು ಸರ್. 1 ಇಂಚ್ ಸರ್, 1 ಇಂಚಲ್ಲಿ ಏನಾಗುತ್ತೆ ಸರ್? ನನ್ನ ಲೈಫು ಸ್ಪಾಯ್ಲ್ ಆಗೋಯ್ತು ಸರ್. ಬಿಳುಮ್ಮಿ ನಂತರ ತುಡುಕ್ ಬುದ್ಧಿ ಇಲ್ದಿರೋ ಒಂದು ಫೈರ್ ಮ್ಯಾನ್ ಅರ್ಥ ಮಾಡ್ಕೊಳ್ದಿರೋ ಅಂತ ನಿಮ್ ಡಿಪಾರ್ಟ್ಮೆಂಟ್ ನನ್ನ ಇಟ್ಕೊಂಡು ಬುಗುರಿ ಆಡ್ಸ್ಬಿಟ್ರು ಸರ್. ಒಬ್ಬ ಕಳ್ಳನಾಗಿ ನಾನೇ ತ್ಯಾಗ ಮಾಡಿ ಹಗ್ಲು ರಾತ್ರಿ ನಿದ್ದೆಗೆಟ್ಟು ಟೋಟಲ್ ಡಿಪಾರ್ಟ್ಮೆಂಟ್ಗೆ ಕೆಲಸ ಕೊಟ್ಟಿದ್ದೀನಿ ಸರ್. ನ್ಯಾಯವಾಗಿ ಹೇಳೋದಾದ್ರೆ ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ತಗೊಳ್ತಾ ಇರೋ ಸಂಬಳದಲ್ಲಿ 1% ಬ್ರೋಕರ್ ಕಮಿಷನ್ ಕೊಡ್ಬೇಕು ಸರ್. ಬ್ರೋಕರ್ ಕಮಿಷನ್? ಮತ್ತೆ ಇದುವರೆಗೂ ಏನಾದ್ರೂ ಕೇಳಿದ್ದೀನಿ ನಾನು? ಇಲ್ಲ, ನೀವೇ ಏನಾದ್ರೂ ಕೊಟ್ಟಿದ್ದೀರಾ? ಸರಿಯಾಗಿ ಥಿಂಕ್ ಮಾಡಿ ನೋಡಿ ಸರ್. ಗನ್ ಎತ್ಕೊಳ್ಳೋ ತರ ನಾ ಏನು ಹೇಳ್ದೆ ಸರ್? ನನ್ನ ಪೊಸಿಷನ್ ನಾ ಹೇಳ್ದೆ ಸರ್. ಅದಕ್ಕೋಸ್ಕರ ತಪ್ಪಾಗಿರೋ ಡಿಸಿಷನ್ ತಗೊಂಡ್ಬಿಡೆ. ಡಿಪಾರ್ಟ್ಮೆಂಟ್ ಅಲ್ಲಿ ನಿನ್ ಮೇಲೆ 100-150 ಕೇಸ್ ಇದೆ. ನಿನ್ ಇಡೀ ಜಾತಕನೇ ನನ್ನ ಕೈಯಲ್ಲಿದೆ. ನಾನು ಅನ್ಕೊಂಡ್ರೆ ಈ ಕೇಸ್ನ ಇಟ್ಕೊಂಡು ನಿನ್ನ ಏನ್ ಬೇಕಾದ್ರೂ ಮಾಡ್ಬೋದು. ನಿನ್ನ ಯಾವ ಕಿಲು ಕರ್ಕೊಂಡ್ಬಂದಿದ್ದೀನಿ ಅಂತ ಗೊತ್ತಾ? ಸರ್ ಅಲ್ಲಿ ಇಟ್ಟು ಅಮುಕ್ಬೇಡಿ ಸರ್. ಅಲ್ಲಿ ಆನ್ ಆಗದೆ ಇಲ್ಲಿ ಆಫ್ ಆಗುತ್ತೆ ಸರ್. ಬಂದಿರೋ ಮ್ಯಾಟ್ರ್ ಮಾತ್ರ ಹೇಳಿ ಸರ್. ನಾನು ಇವಾಗ ಒಂದು ಆಪರೇಷನ್ ಮಾಡ್ತಾ ಇದ್ದೀನಿ. ಏನು ಆಪರೇಷನ್? ಓ, ಸೈಡಲ್ಲಿ ಡಾಕ್ಟರ್ ಓದ್ತಿದ್ದೀರಾ? ಏನ್ ಆಪರೇಷನ್? ಮೂಳೆ ಆಪರೇಷನ್? ಮೂಲವ್ಯಾಧಿ ಆಪರೇಷನ್? ಯಾವ್ದ್ರಲ್ಲಿ ಸ್ಪೆಷಲ್ ನೀವು? ಅಯ್ಯೋ, ಗನ್ನ ಹಿಂದೆ ಇಟ್ಕೋತಾರ ಬ್ಲಾಸ್ಟ್ ಆದ್ರೆ. ಏಯ್, ಆಪರೇಷನ್ ಅಂದ್ರೆ ಕಳ್ಳರನ್ನ ಹಿಡಿಯೋದು ಅಂತ ಇನ್ನೊಂದು ಅರ್ಥ ಕೂಡ ಇದೆ. ಓ, ಅದಕ್ಕೂ ಹೆಸರು ಆಪರೇಷನ್? ಸಾರಿ ಸರ್, ಹೇಳಿ. ಒಂದು ಕಳ್ಳರ ಗುಂಪನ್ನ ಹಿಡಿಬೇಕು ಅಂತ ಡಿಪಾರ್ಟ್ಮೆಂಟ್ ಇಂದ ನನ್ಗೊಂದು ಅಸೈನ್ಮೆಂಟ್ ಬಂದಿದೆ. ಆ ಗುಂಪನ್ನ ನಿನ್ ಕೈಯಲ್ಲಿ ಹಿಡಿಸ್ತೀನಿ. ಆ ಕಳ್ಳರ ಗುಂಪನ್ನ ನನ್ನ ಕೈಯಿಂದ ಹಿಡಿಸ್ತೀರಾ? ಈ ಕೆಲಸ ನೀನ್ ಮಾಡ್ದೆ ಅಂದ್ರೆ ನಿನ್ ಮೇಲಿರೋ ಅಷ್ಟು ಕೇಸನ್ನ ನಾನು ಕ್ಲೋಸ್ ಮಾಡ್ತೀನಿ. ನೀನ್ ಅನ್ಕೊಂಡಾಗೆ ನಿನ್ನ ಪೊಲೀಸು ಮಾಡ್ತೀನಿ. ಹೌದು, ಆದ್ರೆ ನಿನ್ ಪೊಲೀಸ್ ಡ್ರೆಸ್ ನ ಹಾಕ್ಬಾರ್ದು. ಏನು? ಪೊಲೀಸ್ ಡ್ರೆಸ್ ಹಾಕೋಬಾರ್ದ? ಪೊಲೀಸ್ ಅಂತಾನೆ ಹೊರಗಡೆ ಹೇಳಲೇಬಾರ್ದು ಸರ್. ಪೊಲೀಸ್ ಡ್ರೆಸ್ ಹಾಕೊಳ್ದೆ ಪೊಲೀಸು ಹೇಳ್ಕೊಳ್ತೇನೆ ಏನ್ ಕಕ್ಕಸ್ನ ತೊಳಿಲ್ಲ ಸರ್. ನೀನೊಬ್ಬ ಸ್ಪೈ. ಸ್ಪೈ ಅಂದ್ರೆ ರಹಸ್ಯ ಕಾರ್ಯಾಚರಣೆ ಪೊಲೀಸ್ ಅಂತ. ಅಯ್ಯಯ್ಯೋ, ಏನೇನೋ ಹೇಳ್ತವ್ರಲ್ಲ. ನಾಳೆ ನಾನು ಹೇಳೋ ಜಾಗಕ್ಕೆ ಬಾ, ಕೇಸ್ ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಹೇಳಿ ಸರ್. ಇವನೇ ನಾಗರಾಜ. ಹೊರಗಿನ ಪ್ರಪಂಚಕ್ಕೆ ಇವನು ನಕ್ಷತ್ರ ಹೋಟೆಲ್ ಓನರ್. ಆದ್ರೆ ಗೊತ್ತಾಗ್ದಾಗೆ ತುಂಬಾ ಕಳ್ತನದ ಕೆಲಸ ಎಲ್ಲ ಮಾಡ್ತಿದ್ದಾನೆ. ಸದ್ಯಕ್ಕೆ ಇವ್ನು ಮಾಡ್ತಿರೋದು ಇಲ್ಲಿಗಲ್ ಆಗಿ ಸಿಗರೇಟ್ ನ ಮಾರೋದು. ಹೇಗಾದ್ರೂ ನೀನ್ ಆ ಗ್ಯಾಂಗ್ ಒಳಗೆ ಹೋಗಿ ಅವ್ರ ರಹಸ್ಯಗಳನ್ನೆಲ್ಲಾನು ತಿಳ್ಕೊಂಡು ಅವಾಗ ನನಗೆ ಸುದ್ದಿ ತಿಳಿಸ್ಬೇಕು. ಸರ್, ಇಷ್ಟೊಂದು ಡೀಟೇಲ್ಸ್ ಇಟ್ಟಿರೋ ನೀವು ನಾ ಏನೋ ಪುಡುಕ್ತೀನಿ ಅಂತ ನನ್ನ ಹತ್ರ ಹೇಳ್ತಿದ್ರಲ್ಲ, ನೀವೇ ಹಿಡಿಬೋದಿತ್ತು ತಾನೆ? ಅಷ್ಟೊಂದು ಸುಲಭ ಅಲ್ಲ. ಇವನ್ ಲಿಂಕು ದೊಡ್ಡ ಲಿಂಕು.
ಇವನಿಗೆ ಸಿಗರೇಟ್ ಎಲ್ಲಿಂದ ಬರುತ್ತೆ, ಸಿಗರೇಟ್ ಎಲ್ಲಿ ಕೈ ಬದಲಾಗತ್ತೆ, ಸಿಗರೇಟ್ ಎಲ್ಲಿ ಬಚ್ಚಿಡ್ತಾನೆ, ಎಲ್ಲ ಐಟಮ್ನು ಯಾರಿಗ್ ಮಾರ್ತಾನೆ, ಈ ವಿಷಯಕ್ಕೆ ಯಾವುದೇ ರೀತಿ ಆಧಾರನೇ ಇಲ್ಲ. ಆ ಆಧಾರ ಕಲೆಕ್ಟ್ ಮಾಡೋದಕ್ಕೆ ನೀನ್ ಆ ಗುಂಪಿಗೆ ಹೋಗ್ತಾ ಇರೋದು. ಸರ್ ನೀವು ಹೇಳೋದು ನೋಡಿದ್ರೆ ಪಕ್ಕ ಕ್ರಿಮಿನಲ್ ತರನೇ ಇದ್ದಾನೆ ಸರ್. ಇವನ್ ಲೆವೆಲ್ಗೆ ನನ್ನಂತವನು ಹೋಗೋದಕ್ಕೆ ಸಾಧ್ಯನಾ ಸರ್? ಯು ಆರ್ ಕರೆಕ್ಟ್. ಅದಕ್ಕೆ ನನ್ನ ಹತ್ರ ಒಂದು ದಾರಿ ಇದೆ. ಇವನೇ ಪಳನಿ ಬಾಬು, ನಾಗರಾಜನ್ಗೆ ರೈಟ್ ಹ್ಯಾಂಡ್. ಇವನ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡೆ ನೀನ್ ಆ ಗ್ಯಾಂಗ್ ಸೇರ್ಬೇಕು. ಸರಿ ಸರ್, ಇವನ್ ಎಲ್ಲಿದ್ದಾನೆ? ಇವನ್ ಅಡ್ರೆಸ್ ಕೊಡಿ, ಫಾಲೋ ಮಾಡ್ಕೊತೀನಿ. ಇವಾಗ ಅವನ್ ಜೈಲಲ್ಲಿ ಇದ್ದಾನೆ. ಏನ ಜೈಲ್ ಒಳಗಡೆ ಇದ್ದಾನ? ಸರಿ ಸರ್, ಅವನ್ ಆಚೆ ಬಂದ್ಮೇಲೆ ಡ್ಯೂಟಿ ಸ್ಟಾರ್ಟ್ ಮಾಡ್ತೀನಿ ಸರ್. ಅದಕ್ಕೆಲ್ಲ ಟೈಮ್ ಇಲ್ಲ, ಇವಾಗ್ಲೇ ನಿನ್ ಕೆಲ್ಸನ ಶುರು ಮಾಡ್ಬೇಕು. ಹಂಗಂದ್ರೆ ನೀವೇ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ಬಿಡಿ. ಏ ದಡ್ಡ, ಆ ಐಡಿಯಾ ಎಲ್ಲ ನಮಗ್ ಗೊತ್ತಾಗಲ್ವಾ? ಯಾವುದೇ ಕಾರಣಕ್ಕೂ ಹೊರಗಡೆ ನಿನ್ಗೂ ನನಗೂ ಸಂಬಂಧ ಇದೆ ಅಂತ ವಿಷಯ ಗೊತ್ತಾಗ್ಲೇಬಾರ್ದು. ಒಂದ್ ವೇಳೆ ಗೊತ್ತಾಯ್ತು ಅಂದ್ರೆ ನಮ್ ಪ್ಲಾನ್ ಎಲ್ಲ ಸ್ಪಾಯ್ಲ್ ಆಗೋಗುತ್ತೆ. ಮತ್ತೆ ಹೇಳ್ತಾ ಇದೀನಿ, ನೀನ್ ಪೊಲೀಸ್ ಆಗ್ಬೇಕು ಅಂದ್ರೆ ಒಳಗ್ ಹೋಗಿ ಅವ್ನ ಹೇಗಾದ್ರೂ ಪಿಕಪ್ ಮಾಡು. ಏನ್ ಸರ್ ಇದನ್ನ ರಹಸ್ಯ ಪೊಲೀಸ್ ಅಂತಾರ? ಮೊದ್ಲಿನ ತರ ಕಳ್ಳ ಆಗಿದ್ರೆ ಒಳಗಡೆ ಹೋಗೋದಿತ್ತು. ಇವಾಗ ಹೊಸದಾಗಿ ದೊಡ್ಡದಾಗಿ ಏನ್ ಮಾಡೋದು? ಸ್ವಲ್ಪ ಯೋಚನೆ ಮಾಡೋದಕ್ಕೂ ಬಿಡಲ್ಲ. ಈ ಮಧ್ಯದಲ್ಲೇ ಇವರು ಬರ್ಬೇಕೆ? ಲೋ ದಡ್ಡ, ಅದೇನ್ ಮರದಲ್ಲಿ ಬೆಳೆಯೋ ಮಾವಕಾಯಿನ ಕಲ್ಲೇ ತೊಡಿತಾ ಇದೆಯಲ್ಲ, ಫ್ಲೈಟ್ ಕಣಯ್ಯ. ಎಕ್ಸಾಕ್ಟ್ಲಿ, ಈ ದಡ್ಡಂಗೆ ಆ ಪ್ಲೈಟ್ ಗುಡ್ಡದ ಮೇಲೆ ಬೆಳೆಯೋ ಮಾವಿನಕಾಯಿನೆ ಕೊಡ್ತೀನಿ ನೋಡಿ ಕೆಲ್ಸನ. ಹೋರಾಡ್ತೀವಿ ಹೋರಾಡ್ತೀವಿ ಸಾಯೋವರೆಗೂ ಹೋರಾಡ್ತೀವಿ. ಎದ್ದೊಳದ್ ಬೇಡ, ಎದ್ದೊಳದ್ ಬೇಡ. ನಮ್ ಕೋರಿಕೆ ಈಡೇರೋವರೆಗೂ ಎದ್ದೊಳದ್ ಬೇಡ. ರದ್ದು ಮಾಡಿ, ರದ್ದು ಮಾಡಿ, ವಿಮಾನ ಹಾರೋದನ್ನ ರದ್ದು ಮಾಡಿ, ಅನ್ಕೊಂಡಂಗೆ ಪೊಲೀಸ್ ಬಂದಾಯ್ತು. ತಲೆ ಮೇಲೆ ತಲೆ ಬೆಳ್ಳಿ, ಓಡ್ಬಾರ್ದು ಓಡ್ಬಾರ್ದು, ಹತ್ತಿರದೆ ಓಡ್ಬೇಕು. ರದ್ದು ಮಾಡಿ, ರದ್ದು ಮಾಡಿ, ಭಯ ಪಡ್ಬೇಡಿ, ವಿಮಾನ ಹಾರಾಟ ರದ್ದು ಮಾಡುವವರೆಗೂ ಭಯ ಪಡ್ಬೇಡಿ. ಈಗಿಂದೀಗ್ಲೇ ಜಾಗ ಖಾಲಿ ಮಾಡ್ತೀರಾ ಇಲ್ವಾ? ಹೌದು, ನೀವೆಲ್ಲ ಯಾರು? ಮತ್ತಿನ್ನೇನು ಸರ್, ರಾತ್ರಿ 12 ಗಂಟೆಗೆ ಒಂದು, 1 ಗಂಟೆಗೆ ಒಂದು, ಗೊರಕೆ ಹೊಡಿಯೋ 3 ಗಂಟೆಗೆ ಒಂದು, ಹಂಗೆ 5 ಗಂಟೆಗೆ 2, ಹಂಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಅಂತ ತಲೆ ಮೇಲೆನೆ ಸುತ್ತಾಡ್ತಿದ್ದೆ. ಒಬ್ಬ ಮನುಷ್ಯ ನೆಮ್ಮದಿಯಿಂದ ಹೇಗ್ ನಿಂತ ಮಾಡ್ತಾನೆ? ಅದಕ್ಕೋಸ್ಕರನೇ ಈ ಹೋರಾಟ. ಲೇ, ಸೌಂಡ್ ಇಲ್ದೆ ವಿಮಾನ ಹೆಂಗೋ ಹಾರುತ್ತೆ? ಸಾರಿ ಸರ್, ಲಿಸನ್ ಟು ಮೀ. ಒಬ್ಬ ಗಂಡ್ಸು ಗೊರಕೆ ಹೊಡೆದ ಅಂದ್ರೆ ಹೆಂಡತಿ ಡಿವೋರ್ಸ್ ಕೊಡ್ತಾಳೆ. ಅದೇ ಹೆಂಡತಿ ಗೊರಕೆ ಹೊಡೆದ್ರೆ ಗಂಡ ಡಿವೋರ್ಸ್ ಕೊಡ್ತಾನೆ. ಬರೀ ಗೊರಕೆಗೆ ಇಷ್ಟೊಂದು ಸಮಸ್ಯೆ ಇರಬೇಕಾದ್ರೆ ರಾತ್ರಿ ಇಡೀ ಹಿಂಗೆ ಸೌಂಡ್ ಕೊಟ್ಕೊಂಡು ಓಡಾಡ್ತಿದ್ರೆ ನಾವು ಹೆಂಗೆ ನಿದ್ದೆ ಮಾಡೋದು ಅಂತ. ಈ ತರ ಬೇಕಾಬಿಟ್ಟು ಸೌಂಡ್ ಕೊಡೋದಕ್ಕೆ ನಿಮ್ಗೆ ಯಾರು ಸರ್ ಪರ್ಮಿಷನ್ ಕೊಟ್ಟಿದ್ದು? ಕ್ಯಾನ್ ಯು ಆನ್ಸರ್? ಲೇ, ಪರ್ಮಿಷನ್ ಕೊಟ್ರು ಕೊಡದೇ ಇದ್ರು ಸೌಂಡ್ ಬಂದೇ ಬರುತ್ತೆ ಕಣೋ. ಹಂಗಂದ್ರೆ ಸಿಟಿ ಮಧ್ಯೆ ಬರೋ ಬದಲು ಬೇರೆ ರೂಟ್ ನ ತೋರಿಸಿ. ಸರ್, ಇದಕ್ಕೆ ಯಾಕೆ ಸರ್ ಟಸ್ ಬುಸ್ ಅಂತಿದ್ರ? ತುಂಬಾ ಕನ್ಫ್ಯೂಸ್ ಆದ್ರೆ ಏರ್ಪೋರ್ಟ್ ಖಾಲಿ ಮಾಡಿ. ಲೇ, ಏರ್ಪೋರ್ಟ್ ಏನ್ ಆಟೋ ಸ್ಟ್ಯಾಂಡ? ಹೇಳಿ ಖಾಲಿ ಮಾಡ್ಸಕ್ಕೆ. ನಮಗ ಹಂಗೇನೆ ಬಿಡಿ. ಹೌದು, ನೀವೆಲ್ಲ ಯಾರು? ನಾವು ಯಾರ? ಸರ್, ನಾವು ಸಮಾಜದ ಗಣ್ಯ ವ್ಯಕ್ತಿಗಳು ಸರ್. ಏನು ಸಮಾಜದ ಗಣ್ಯ ವ್ಯಕ್ತಿಗಳು. ನೋಡಿದ್ರ ಸರ್, ಇಷ್ಟು ದಿನ ಹೋರಾಟ ಗಿರಾಟ ಅಂತ ಏನು ಇಲ್ದೇ ಇರೋನು ಈಗ ಇಡೀ ಗುಂಪುನೇ ಕರ್ಕ ಬಂದಿದ್ದಾನೆ. ಟೋಪಿ ಏನೋ ಬೊಗಳತಾಯ್ತು. ಇವನ್ ಬೇರೆ ತರ ಡೀಲ್ ಮಾಡಿ ಸರ್. ಲೇ, ಈಗಿಂದೀಗ್ಲೇ ಜಾಗ ಖಾಲಿ ಮಾಡ್ತೀರಾ ಇಲ್ವಾ? ನೀವು ಏರ್ಪೋರ್ಟ್ ಅನ್ನ ಖಾಲಿ ಮಾಡಕ್ ಆಗುತ್ತಾ ಇಲ್ವಾ? ಖಾಲಿ ಮಾಡಿಸ್ತೀನಿ. ಏನೋ ಅಣ್ಣ ಸರಿಯಾಗಿ ಹೇಳ್ದಕ್ಕನ ಗೊತ್ತಿಲ್ಲ. ಸತ್ವಿ. ಹಲೋ ಕಂಟ್ರೋಲ್ ರೂಮ್. ಎಷ್ಟ್ ಜನ ಹೋರಾಟ ಮಾಡ್ತಾ ಇದಾರೆ? ಒಂದ್ 20-25 ಜನ ಸರ್. ಇನ್ ಹಾಫ್ ಅನ್ ಅವರ್ ಅಲ್ಲೇ ಕಲೆಕ್ಟರ್ ಬರ್ತಾ ಇದಾರೆ. ಅಷ್ಟ್ರಲ್ಲಿ ಕ್ಲಿಯರ್ ಮಾಡ್ತೀರಾ ತಾನೆ? ಹಾ ಸರ್, ಕ್ಲಿಯರ್ ಮಾಡ್ತೀವಿ ಸರ್. ಏನ್ ಸಮಸ್ಯೆ ಇಲ್ಲ ತಾನೆ? ಖಂಡಿತ ಏನು ಸಮಸ್ಯೆ ಇಲ್ಲ ಸರ್. ಏನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದು ಬೇರೆ ಏನೆಲ್ಲೋ ಕಣ, ನಾವು ಏರ್ಪೋರ್ಟ್ ನ ಖಾಲಿ ಮಾಡಕ್ ಹೇಳಿದೆ ಅಲ್ವಾ, ಅದಕ್ಕೆ ಕ್ಲಿಯರ್ ಮಾಡಿ ಅಂತ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಅಂತ ಅನ್ಕೋತಿದೀನಿ. ಏನು ಹಿಂದೆಗಡೆ ಒಬ್ರಿಗೊಬ್ರು ಕಾಲ್ರ ಬಂದಿರೋ ತರ ಬೀಳ್ತಾರೆ. ಬೀಳದಲ್ಲಿ ಇನ್ನೇನ್ ಮಾಡ್ತಾರೆ? ಅಂಬೂರ್ ಹೋಟ್ಲಲ್ಲಿ ಬಿರಿಯಾನಿ ಕೊಡ್ತೀನಿ ಅಂತ ಎಲ್ರಿಗೂ ಹೇಳಿದ್ರಿ ತಾನೆ? ಅದು ನಂಬಿ ಇವರು ಊಟ ಮಾಡ್ಕೊಂಡಲ್ಲೇ ಬಂದಿದ್ದಾರೆ. ಯೋ, ಬಿದ್ದೋಗಿರೋ ಸಮಾಜದ ಗಣ್ಯ ವ್ಯಕ್ತಿಗಳನ್ನೆಲ್ಲ ಗಾಡಿಗೆ ತುಂಬಿಸ್ಕೊಳ್ಳಿ. ಅಂತ ಬರ್ತಾವ್ರೆ.
ಯಾಕೆ ಅಂತ ಕೇಳೋಣ. ಕೇಳ್ತೀನಿ. ಹುಷಾರಾಗಿರ್ಬೇಕು. ಯಾಯ್ ನೀನ್ ಕೇಳೋ. ಅಣ್ಣ ಎಲ್ರಿಗೂ ನೀನೇ ಅಲ್ವಾ ಅಣ್ಣ ನಾಯಕ, ನೀನೇ ಕೇಳ್ಬೇಕು, ಕೇಳೋಣ. ನಾಯಕ ಆಗಿ ನಾನು ಹೇಳ್ತಿದ್ದೀನಿ, ಕೊಡು ಸೌಂಡು. ಹಲೋ ಸರ್, ನಮ್ಮ ಅಣ್ಣನ ಪರ್ಮಿಷನ್ ಇಲ್ದೆ ನೀವ್ ಯಾರನ್ನು ಮುಟ್ಟೋ ಆಗಿಲ್ಲ. ಹುಷಾರ್, ಲಾಠಿ ತುರುಕ್ಬಿಡ್ತೀನಿ. ಏನಣ್ಣ ಈ ತರ ಮಾಡ್ತಾ ಇದಾರೆ? ಜ್ಞಾನ ತಪ್ಪಿರೋ ಮಾತ್ರ ಒಳಗಡೆ ಆಗ್ತಿದ್ರೆ ಅಂತ ಅನ್ಕೊಂಡ್ರೆ ನಿನಗಾಗಿ ಧ್ವನಿ ಕೊಟ್ಟಿದ್ರು ಒಳಗಡೆ ಆಗ್ತಾ ಇದ್ರಲ್ಲಣ್ಣ. ಇಲ್ಲಾಂದ್ರೆ ನಮ್ಮನ್ನು ಒತ್ತು ಒಳಗೆ ಹಾಕ್ತಾರಣ್ಣ. ಬೇಗ ಒಂದ್ ನಿರ್ಧಾರ ತಗೊಳ್ಳೋಣ. ಇಲಿ ಸರ್, ಬೇಗ ಏನಾದ್ರು ಮಾಡಿ ಸರ್. ಈರಯ್ಯ ಹೆದರ್ಬೇಡಿ, ಧೈರ್ಯವಾಗಿ. ಪಾರ್ಟಿ ನನ್ನ ನೋಡ್ಕೊಂಡೆ ಗುರಾಯಿಸ್ತಂಗವನೇ. ಬೇಡ ಗುಂಡ, ನೀನ್ ಕೇಳ. ಏನಂದೆ? ನಾನ್ ಕೇಳ್ಬೇಕಾ? ಕಟ್ಟಾದ್ರೆ ಈಗ ನೋಡು ಸರಿ ಇರಲ್ಲ. ಸರಿ ಸರಿ ಸರಿ, ಅದಕ್ಕೆ ಯಾಕೆ ಜೂಲಿನ ಆಡ್ದಂಗೆ ಆಡ್ತೀಯ? ಕೇಳ್ಬೇಕು ತಾನೆ. ಹಲೋ ಸರ್, ಏನ್ ಸರ್ ಎಲ್ಲರನ್ನೂ ಒಳ್ಳೆ ಗೋಧಿ ಮೂಟೆ ಎತ್ತಾಕ್ತಿದ್ರಲ್ಲ ಸರ್? ನಿಮ್ಮ ಕಣ್ಣೆದುರುಗಡೆ ನಾಯಕನಾಗಿ ನಾನೇ ಕೂತಿದ್ದೀನಿ, ನನ್ನ ಕಣ್ಣೆದುರಿಗೆ ಹದ್ದು ಮೀರಿ ಏನೇನೋ ಕೆಲಸ ಮಾಡ್ತಿದ್ರಲ್ಲ ಸರ್? ಡೀಸೆಂಟ್ ಆಗಿ ಅರೆಸ್ಟ್ ಮಾಡ್ದೇನೆ, ಅವನ್ನ ಹೊಡೆಯೋದಲ್ದೆ ಅವನ ಮೇಲೆ ಹತ್ತಿ ಡ್ಯಾನ್ಸ್ ಆಡ್ತಿದ್ದೀರಲ್ಲ? ಅವನೇನು ಹ್ಯೂಮನ್ ಬೀಯಿಂಗ್ ಅಲ್ಲ. ನೀವು ಡೀಸೆಂಟ್ ಆಗಿ ಹೇಳಿದ್ರೆ ನಾವು ಡೀಸೆಂಟ್ ಆಗಿ ರಿಕ್ವೆಸ್ಟ್ ವಾಪಸ್ ಹೋಗುತ್ತಿದ್ವಿ. ಏನಂದೆ? ವಾಪಸ್ ತಗೋತಿದ್ದ? ಹಿಂದೆ ಏನ್ ಬರ್ದಿದ್ದಾರೆ? ಏನ್ ಕಂಡು ಹಿಡಿದ್ನಪ್ಪ? ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ, ಸಾಯೋವರೆಗೂ ಒಟ್ಟಿಗೆ ಇರ್ತೀವಿ ಅಂತ ಬರ್ದಿದೆ. ಏನಂತ ಬರ್ದಿದೆ? ಸಾಯೋವರೆಗೂ ಒಟ್ಟಿಗೆ ಇರ್ತೀವಿ ಅಂತ ಬರ್ದಿದೆ. ಸಾಯೋವರೆಗೂ ಒಟ್ಟಿಗೆ ಇರ್ತೀವಿ ಅಂತ ಬರ್ದಿದೆ ತಾನೇ? ಹೌದು. ಹಾಗಾದ್ರೆ ಸಾಯೋವರೆಗೂ ಜೊತೆಲೇ ಇದ್ಬಿಟ್ಟು ಸತ್ತೋಗ್ಬಿಡಿ. ಸತ್ತು ಬಿಟ್ಟು ಹೋಗ್ಬೇಕಾ? ಏನೋ ಸ್ವತ್ತು ಕೇಳೋ ತರ ಕೇಳ್ತಿದ್ರಲ್ಲ ಸರ್ ನೀವು? ಏನ ಗುಂಪಲ್ಲಿ ಬರ್ತೀರಾ, 4 ಕುರ್ಚಿ ಹಾಕಿ ಪೆಂಡಲ್ ಹಾಕ್ಬಿಡ್ತೀರಾ, ಸಾಯೋವರೆಗೂ ಜೊತೆಲೇ ಇರ್ತೀವಿ ಅಂತ ಬೋರ್ಡ್ ಹಾಕೊಂಡ್ಬಿಟ್ಟು ಕೆಲ್ಸಕ್ಕೆ ಹೋಗೋ ಜಾಗದಲ್ಲಿ, ಉಚ್ಚ ಒಯ್ಯೋ ಜಾಗದಲ್ಲಿ 4 ದಿನಕ್ಕಾಗಷ್ಟು ಸೈಡಲ್ಲಿ ಕೂತ್ಕೊಂಡು ಚೆನ್ನಾಗಿ ಕುಡಿದ್ಬಿಟ್ಟು ಇಲ್ಲಿಗೆ ಬಂದು ಫ್ಲೈಟ್ ಅಲ್ಲಿ ಸೌಂಡ್ ಬರಬಾರ್ದು, ಟ್ರೈನ್ ಅಲ್ಲಿ ಹೊಗೆ ಬರಬಾರ್ದು, ಬಸ್ ಅಲ್ಲಿ ಹಾರನ್ ಇರಬಾರ್ದು, ಸೈಕಲ್ ಅಲ್ಲಿ ಬೆಲ್ ಹೊಡಿಬಾರ್ದು ಅಂತ ಹೋರಾಟ ಮಾಡ್ತೀರಾ. ಏನೋ ಯಾವ್ದಕ್ ಹೋರಾಟ ಮಾಡಬಾರ್ದು ಅಂತ ಗೊತ್ತಿಲ್ವಾ? ಗೌರ್ಮೆಂಟ್ ಅಲ್ಲಿರೋರ್ನ ಇಳಿಸ್ಬೇಕು ಅಂತಿದ್ದೀರಾ? ನೀವ್ ಆಡೋ ಈ ಆಟಕ್ಕೆಲ್ಲ ನಾನ್ ಹೆಂಡತಿ ಮಕ್ಕಳನ್ನ ಬಿಟ್ಬಿಟ್ಟು ರಾತ್ರಿ ಹಗ್ಲು ನಿಮ್ ಹತ್ರ ಬಂದಿಲ್ ಜಾಲ್ರ ಇಟ್ಕೋಬೇಕಾ? ಕೊನೆಗೆ ಏನು ಆಗಿಲ್ಲ ಅನ್ನೋ ತರ ಇದ್ಬಿಟ್ಟು ಮಿಕ್ ಪಕ್ಕಿದ್ ಎಣ್ಣೆನೆಲ್ಲ ಹೊಡ್ಕೊಂಡು ಹಂಗೆ ಹೋಗ್ಬಿಡ್ತೀರಾ. ಇದಕ್ಕೆ ಯಾಕೆ ಸರ್ ಟೆನ್ಷನ್ ಆಗ್ತೀರಾ? ಇದಕ್ಕೆ ಏನ್ ಮಾಡ್ಬೇಕು ಅಂತಿದ್ರೆ? ನೀವೆಲ್ಲ ಸತ್ತೋಗೋವರೆಗೂ ನಾನು ಇಲ್ಲಿಂದ ಹೋಗೋದಿಲ್ಲ ಕಣ್ರೋ. ಅಷ್ಟೇ ತಾನೇ ಸರ್? ಬಿಡಿ ಸರ್, ನಿಮ್ ಪೊಸಿಷನ್ ಎಲ್ಲಿ ಇದ್ದಿದ್ರೆ ನಾನು ಅದನ್ನೇ ಮಾಡ್ತಿದ್ದೆ. ನನ್ ಪೊಸಿಷನ್ ಅಲ್ಲಿ ಇವನೇನ್ ಮಾಡ್ತಿದ್ದ? ಇವ್ರು ಮಾತಾಡೋದ್ ನೋಡಿದ್ರೆ ನಮ್ ಜೊತೆನೆ ಸೇರ್ಕೊಂಡು ಇವ್ರು ಕೂಡ ಸಾಯೋ ತರ ಕಾಣ್ತಾವ್ರೆ ಪಾಪ. ಒಳಗಿರೋ ಪಳನಿ ಬಾಬುನ ಪಿಕಪ್ ಮಾಡೋಣ ಅನ್ಕೊಂಡ್ರೆ ಇವ್ರು ಬೇರೆ ಸಾಯಿ ಅಂತವ್ರಲ್ಲ. ಪೊಲೀಸರೆಲ್ಲ ಸುತ್ತು ನಿಂತ್ಕೊಂಡಿದ್ದಾರಣ್ಣ, ಹೆಂಗಣ ತಪ್ಪಿಸ್ಕೊಳ್ಳೋದು? ಆಣೆ ಕಟ್ಟುವಂತಿದ್ಮೇಲೆ ಅದಕ್ಕೊಂದ್ ಬಾಗ್ಲು ಇರ್ಲೇಬೇಕು ಕಣ. ಇಲ್ಲಿರೋ ಎಲ್ಲ ಆಣೆಕಟ್ಟು ಹರಿದು ಊರ್ ಬಾಗ್ಲಾಗಿದೆ. ಏನಂದ್ರಿ? ಊರ್ ಬಾಗ್ಲ? ಅರ್ಥ ಆಗಿಲ್ವ? ಅಲ್ ನೋಡು, ಆ ಕಾಲ್ ಸಂದಿನೇ ಬಾಗಿಲು, ಹಂಗೇನೆ ನಾವು ತಪ್ಪಿಸ್ಕೊಳ್ಳೋ ದಾರಿ. ಆ ಬಾಗ್ಲ ಸಂದಿಯಿಂದ ಯಾರು ನುಗ್ತಿರೋ ಆ ಸಂದಿಯಿಂದ ನುಗ್ಗಿ ನಿಮ್ಮನ್ನ ನೀವು ತಪ್ಪಿಸ್ಕೊಳಕ್ ನೋಡಿ. ಇಲ್ಲ ಅಂದ್ರೆ ಅವನು ಹೇಳಿರೋ ತರ ಸತ್ತು ಇಲ್ಲೇ ಬಿಡ್ತಾರೆ. ಅರ್ಥ ಆಯ್ತಾ? ಜೂಟ್ ಅಂದಿದ ತಕ್ಷಣನೇ ನೀವು ಸ್ಟಾರ್ಟ್ ಮಾಡಿ. ಓಕೆನಾ? ಫ್ಲೈಟ್ ಹಾರಬಾರದು ಅನ್ನೋದೇ ದೊಡ್ಡ ಸಮಸ್ಯೆ ಆಗೋಯ್ತಲ್ಲ. ಅಣ್ಣ ಎಲ್ಲಂತ ಹುಡ್ಕೋದು? ನಿನ್ ಮಾತ್ ಕೇಳಿ ನಿನ್ನ ನಂಬಿ ನಮ್ ಕೆಲ್ಸನ ಮಾಡಿಸ್ಕೊಳ್ಳೋದಿಕ್ಕೆ ನೀನ್ ಹೇಳ್ದಂತ ಕತ್ತಿ ಬ್ಲೇಡು ಬಸ್ ಸ್ಟ್ಯಾಂಡ್ ಅಲ್ಲಿ ಪಿಕ್ ಪ್ಯಾಕೆಟ್ ಮಾಡೋರ್ನೆಲ್ಲ ಕರ್ಕೊಂಡ್ ಬಂದ್ರೆ ನೀನ್ ಮಾಡಿರೋ ಕೆಲ್ಸಕ್ಕೆ ಅವರೆಲ್ಲ ನನ್ನ ಹುಡುಕ್ತಾ ಇದಾರೆ. ಬರ್ತಾ ಬರ್ತಾ ನೀನ್ ನಡವಳಿಕೆನೇ ಸರಿ ಇಲ್ಲ. ಏನಾಯ್ತು? ಬದ್ಲಾಗ್ಬಿಟ್ಟ? ಇಲ್ಲಿ ಸರ್ ಸರಿ ಇಲ್ಲ. ನಾವಿಬ್ರು ನಮ್ಮ ಮುಟ್ಟೂರಿಗೆ ಹೋಗ್ತಿದೀವಿ. ಹೋಗ್ತೀರಾ ಕಣ್ರೋ? ಹೋಗ್ತೀರಾ? ಹೋಗಕ್ ಬಿಟ್ರೆ ತಾನೇ. ಈ ಮುಸುಡಿನ ಎಲ್ಲ ನೋಡ್ದಂಗೈತೆ ಕಣೋ.
ಆ ಒಡವೆ ಅಂಗಡಿಯಲ್ಲಿ ಆಟ ಆಡುದ್ವಲ್ಲ ಆ ಅಂಗಡಿ ಓನರ್ ಲೇ ಚಿನ್ನನ್ ಮಾತ್ರ ತೈದ್ ನೋಡೋನಲ್ಲ ಕಣ ನಾನು ತುಂಬಾ ಜನ ತುಂಬಾ ರೀತಿಲಿ ತುಳಿದು ಆ ಅಂಗಡಿ ಶುರು ಮಾಡಿರೋದು ನಾನು ಹಂಗಿರೋ ನನ್ನನ್ನೇ ಯಾಮಾರ್ಸ್ ನೀವು ನನ್ ಜೀವನ ಹಾಳು ಮಾಡ್ಬಿಟ್ರಲ್ರೋ ಲೇ ಅವತ್ತ ನಿಮ್ಮನ್ನ ನಿಜವಾದ ಪೊಲೀಸ್ ಅಂತ ನಂಬಿಟ್ಟು ಯಾಮಾರ್ದೆ ಕಣ್ರೋ ಅವತ್ತೇನಾದ್ರೂ ನೀವು ಡುಬಾಕೋ ಅಂತ ಗೊತ್ತಾಗ್ಬಿಟ್ಟಿದ್ರೆ ಅಷ್ಟೇ ನಿಮ್ ಕತೆ ಬಿಡ್ತಿರಲಿಲ್ಲ ನಾನು ಈಗಲೂ ಏನ್ ಕಾಲ ಮಿಂಚಿಲ್ಲ ನಿಮ್ಗೊಂದ್ ಗತಿ ಕಾಣಿಸ್ತಾನೆ ಊರ್ ಬಿಡೋದಿಲ್ಲ ಕಣ್ರೋ ಏ ಬನ್ರೋ ಬಾರಲೇ ಈಗ ಬಾರೋ ಬಾರೋ ನೋಡ್ತಿಲ್ಲ ನಿಮ್ ಕತೆ ಮುಗಿತು ಬನ್ರೋ ಎಲ್ಲ ನಿನ್ನಿಂದನೇ. ಬಾರೋ ಬಾರೋ ನೋಡ್ತೀನಿ ಬಾರೋ ಮುಗಿತು ಅವ್ನು ದೊಣ್ಣೆ ಎದುರಿಸ್ತಾ ಇದ್ದಾನಲ್ಲ, ನಿಮ್ ಕತ್ತಿ ತಗೊಂಡು ಬಿಡೋದಿಲ್ಲ ಕಣ್ರೋ ಬಾ. ನೀನ್ ಬರೋ ಮುಗೀತು ನೀನ್ ಬರೋ ಮೊದ್ಲು ನೀ ಬರೋ ಬಾ ನೀ ಬರೋ ಬರಲ್ಲ ಕಣಯ್ಯ, ನೀನೇ ಹೋಗ್ಬೇಕು ಹೋಗು. ಇಲ್ಲಿ ಅವ್ನ ಚುಚ್ಚುಬಿಟ್ಟ. ಪರವಾಗಿಲ್ಲ ಸರ್, ಪರವಾಗಿಲ್ಲ. ಸೆಲ್ಯೂಟ್ ನಮಗಿಲ್ವೋ? ಇಲಿ ಸ್ವಾಮಿ ಏನ ಹೆಸರದು ಇಲಿ ಸ್ವಾಮಿ? ಅದ ಸರ್, ಅಮ್ಮನ ಹೆಸರು ಎಲಿಜಬೆತ್, ಮೇಡ್ ಇನ್ ಲಂಡನ್. ಅಪ್ಪ ಬಂದು ಲಿಂಗಸ್ವಾಮಿ, ಮೇಡ್ ಇನ್ ಸಿರ್ಸಿ. ಅಮ್ಮ ಟೂರ್ಗ್ ಬಂದಿದ ತಕ್ಷಣ ಅಪ್ಪ ಗೈಡ್ ಮಾಡಿ ಹಂಗೆ ರೈಡ್ಗೆ ಹಾಕೊಂಡು ಹೋದ್ರು. ಅವ್ರ ಪ್ರೊಡಕ್ಷನ್ ಸರ್ ನಾನು. ಅದಕ್ಕೇನೆ ಅಮ್ಮನಲ್ಲಿರೋ ಈ ಅಪ್ಪನಲ್ಲಿರೋ ಲಿಗ ತೆಗೆದು ಎರಡು ಮಿಕ್ಸ್ ಮಾಡಿ ಹೆಸರನ್ನ ಎಲಿ ಸ್ವಾಮಿ ಅಂತ ಇಟ್ಕೊಂಡಿದ್ದೇನೆ ಸರ್. ಏನೋ ಮಾಡ್ಬಿಟ್ಟು ಬಂದೆ. ದೇವ್ ಜೊತೆ ಪ್ರಸ್ತಾವ ಮುಗಿಸ್ಕೊಂಬಂದೆ. ಏನ್ ಸರ್ ಪೆಪ್ಪರ್ ಗಿಪ್ಪರ್ ಓದಲ್ವಾ ನೀವು? ಹೌದು, ಏನು ಬರ್ತಾ ಬರ್ತಾ ವಿಚಿತ್ರ ಆಗ್ಬಿಟ್ಟಿದ್ರಲ್ಲ ನೀವು. ಅಲ್ಲ, ಒಳಗಡೆ ಬರೋರು ಏನ್ ಮಾಡ್ದೆ ಅಂತ ಗೊತ್ತಿಲ್ದೇನೆ ಊಟ ಹಾಕ್ತಿದ್ದೀರಾ. ಏನಂದೆ? ಇಲ್ಲ ಸರ್, ನಿಮ್ ಕೇರ್ಲೆಸ್ ನೋಡಿ ನನಗೆ ಒಂಥರ ಹ್ಯಾಂಗ್ ಓವರ್ ಆಗ್ತಿದೆ. ಓಹೋ ಹಾಗತ್ತಮ್ಮ. ಸರ್ ಇವನ್ನ ಕರ್ಕೊಂಡೋಗಿ 8ನೇ ರೂಮ್ ಸೆಲ್ಲಲ್ಲಿ ಹಾಕ್ಬಿಡು, ಬಂದು ಮಣ್ಣು ತುಳಿತೀನಿ. ನೀವ್ ಹೋಗಿ ಸರ್. ಮಣ್ಣು ತುಳಿತೀರಾ? ನಡಿಯೋ ಏನ್ ತುಳಿಯೋದು? ನಡಿಯೋ. ಏನ್ ಸರ್ ಟೆನ್ಷನ್ ಆಗ್ತಿದ್ದಾರೆ? ಮಕ್ಕಳು ಫೀಸ್ ಕಟ್ಟಿಲ್ವಾ? ಸ್ವಲ್ಪ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಿ ನಾಯಕರೇ. ಇಡೀ ದೇಶದಲ್ಲಿರೋ ಎಲ್ಲಾ ನೃತ್ಯ ಶೈಲಿನೂ ನನ್ನ ದೇಹದ ಮೇಲೆ ಹಾಕೊಂಡು ಉಜ್ಜು ಬಿಟ್ರಲ್ಲ. ಯಪ್ಪ ಯಪ್ಪ ಪಾಪ ಬಾಯಿ ಇಲ್ಲ, ಏನ್ ಮಾಡೋದು? ಈಗ ಹೋದವನ್ ಕೇಳ್ತೋನ ಇವನು ಅದಕ್ಕೆ ಸಾ. ಲೇ ಮಚ, ಊಟ ಇಲ್ಲೇ ಇದೆ ಕಣೋ, ಬೇಗ ಬಾರೋ. ಹೋಗೋ, ಊಟ ಮಾಡೋದ್ ನನಗೆ ಗೊತ್ತಿಲ್ವಾ? ಜೈಲಿಗೆ ಒಟ್ಟಿಗೆ ಬರೋದು, ಊಟ ಮಾಡಕ್ ಬಿಟ್ಟೋಗದ? ನೀ ಎಲ್ಲೋ ಹೋಗಿದೆ ಅಂತ ಈ ಮೂಗನ್ ಕೇಳ್ತಾ ಇದ್ದೀನಿ ನಾನು. ಪಾಪ ಬೇಜಾರಾದ್ರು. ಬೇಗ ಬಾರಲೇ. ನಿನ್ನ ಬಾ, ಊಟ ಮಾಡಕೊಂಬತ್ತೀನಿ ಬಾ. ಅಯ್ಯೋ ಹುಚ್ಚ ನನ್ನ ಮಕ್ಕಳ, ನೀವೇ ಮಾತು ಬರಲ್ಲ ಅಂತ ಅನ್ಕೊಂಡ್ರೆ ಸ್ವಲ್ಪ ಹೊತ್ತಲ್ಲೇ ನನ್ನನ್ನೇ ಮಾತು ಬರ್ದಿರೋ ಒಂಥರ ಮಾಡಿದ್ರಲ್ಲ. ಏನಂದ? ಏನ? ಏಯ್, ನನ್ನ ನೋಡಿದ್ರೆ ಯಾವ ತರ ಕಾಣಿಸ್ತಿದ್ದೀನಿ? ಗೆಂಡಂಬರ್ಗ ತರ ಕಾಣಿಸ್ತಿದ್ದೀನ? ನನ್ನ ಹತ್ರ ಬಂದು ಏ ಬಾಬಾ, ಓ ಬಾಬಾ, ಈ ಬಾಬಾ ಅಂತ ಏನದು? ಏನ
ಒರಿಜಿನಲ್ ಪೀಸ್ ಏನ ಸಮಸ್ಯೆ ಸರ್ ನಿಮ್ ಮನೆಗ್ ಬಿಡು ಅಂತವನೆ. ಏನು ನಮ್ಮನೆಲ್ಲ ಯಾಕ ಏನಲೇ ಅವನ್ಗೆ ಮಾತ್ ಬರ್ತಾ ಇಲ್ಲ. ಅವನ್ ಬಂದು ಊಟ ಜಾಗ ಎಲ್ಲಿ ಅಂತ ಕೇಳಿದ್ರೆ ಅವ್ನ್ ಹೊಡೆಯೋದು ಅಲ್ದೆ ಸುಳ್ಳು ಹೇಳ್ತಾ ಇದ್ದೆ. ಸ್ವಲ್ಪ ಅವ್ನ್ ನಾಟಕ ಮಾಡ್ತಿದ್ದಾನೆ ಅನ್ಕೊಂಡೆ. ನಾಟಕ ಮಾಡ್ತಾನೆ ಅನ್ಸುತ್ತೇನಾ? ಸುಮ್ನೆ ಹೊಡಿತೀರ. ರಾತ್ರಿ ತುಳಿದಿರೋದ್ ಸಾಕಾಗಿಲ್ಲ, ಬರ್ತೀನಿ ನೀನ್ ನಡಿಯಪ್ಪ. ಹೋಗ್ ಕೆಲ್ಸ ನೋಡ. ಇವತ್ ನಿನ್ ಗನ್ನನೇ ಇಲ್ಲ ಕಣ. ಕೈಯಲ್ಲೇ ಹಿಂಗ್ ಹೊಡಿತಾವನಲ್ಲ ಇವನು. ಹಂಗಾದ್ರೆ ಲಾಠಿ ಯಾಕೆ? ಖಾರದ ಪುಡಿ ಏನಾದ್ರೂ ತುರ್ಕ್ ಹೊಡಿತಾರೋ? ಅಯ್ಯೋ, ನಾನು ಬಂದಿರೋ ಗಾಡಿ ರಾಂಗ್ ರೂಟಲ್ಲೇ ಹೋಗ್ತಿದೀಯೇ.